ಮಂದಿಗೆ ನಾನು ಮುಖ್ಯಮಂತ್ರಿಗಳಿಗೆ ಯಾಕೆ ಭೇಟಿಯಾಗಕ್ಕೆ ಹೋಗಿದ್ರು ಅಂತ ಹೇಳಿದರು. ಮುಖ್ಯಮಂತ್ರಿಗಳಿಗೆ ನಾನು ಮಣ್ಣು ಮಾತು ಕೊಟ್ಟಿದ್ದೆ 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರೋಕ್ಕೆ ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡೀನಿ. ಅದಕ್ಕೆ ಅವ್ರಿಗೆ ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿರಿ, ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಅನ್ಕೊಂಡಿದ್ದೆ. ಹೇಳೋರಿಗೆ ಧನ್ಯವಾದ ಹೇಳಿ ಬಂದೆ. ಮತ್ತು ನಾನು ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಏನು ಮಾತು ಕೊಟ್ಟಿನಿ, ಆ ಮಾತಿಗೆ ಇವತ್ತು ಬದ್ಧರಾಗಿನಿ ಅನ್ನೋದನ್ನು ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕನ್ನ ಸದನ ನಡೆಸಿ ಅಭಿಚರಿ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷನ ಆರಿಸಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ಸ್ಥಾನವನ್ನು ಖಾಲಿ ಮಾಡಿದ್ದೇನೆ. ಸರ್, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತೆ, ಆ ಥರದ್ದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವಲ್ಲ, ಅವ್ರಿಗೆ ಆಸ್ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಹಿ ರಿಸೈನ್ಸ್ ಆಲ್ಸೋ now within 10 minutes I have to appoint him as a pro tem speaker. ಅವಿಶ್ವಾಸ ನಿರ್ಣಯದ ಮಾತು ಇಲ್ಲಿ ಬರೋದೇ ಇಲ್ಲ ಸರ್. ಹಾಗಾದ್ರೆ ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡೋಕ್ಕಾಗ್ತದೆ? ಯಾರು ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕರ್ನ ಕರ್ಸ್ಕೊಂಡ್ರೆ ಅವ್ರನ್ನೂ ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನೂ ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗ್ತದೆ, ಸೆಟ್ಲ್ ಇಟ್. ನೋ ಕ್ಲಿಯರಾಗೆ ಬಂದಿದ್ರು, ಬಂದು ನೀವೇನು ಮಾತಾಡಿದ್ರಿ ಆ ಪ್ರಕಾರ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚೇರ್ಮನ್ ಇಲ್ಲೇ ಇದ್ದಾರೆ. ನಾನು 13ನೇ ತಾರೀಕು ಆಯಿತು, ಕೆಲವು ಕನ್ಫ್ಯೂಷನ್ ಇರ್ತದೆ. 13 ಅಭಿಚೇರಿ ಮಾಡಿ 14ನೇ ತಾರೀಕು ಡೆಪ್ಟಿ ಚೇರ್ಮನ್ನ ಎಲೆಕ್ಟ್ ಮಾಡಿ ಆಮೇಲೆ ಅಲ್ಲೆಲ್ಲ ಮೀಡಿಯಾಗೆ ರಾತ್ರಿ ಮಕ್ಕಳು ಮಾತಾಡಿದ್ದು ನನ್ನ ವಿಚಾರ ಗೊತ್ತಿಲ್ಲ. ಅದೇನಾಯಿತು ಅಂದರೆ ನಿನ್ನೆ ರಾತ್ರಿ ಸುರ್ಜೇವಾಲ ಅವ್ರ ಫೋನ್ ಬಂತು. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಫಾರ್ಮಾಲಿಟೀಸ್ ಏನು ಕಂಪ್ಲೀಟ್ ಮಾಡಬೇಕು ಅದನ್ನು ಮಾಡಿ ಅಂತ.